ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಇವತ್ತಿನ ವಿಷಯ ಇತಿಹಾಸ. ಇತಿಹಾಸ ಪ್ರಶ್ನೆ ಪತ್ರಿಕೆಯನ್ನು 2024ರ ಪರೀಕ್ಷೆಯಲ್ಲಿ ನಡೆದಂಥ ಇತಿಹಾಸ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಷನ್ ಮಾಡೋಣ ಅಂತ, ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ ಅಂತ. ಓಕೆ, ಸೊ ಇತಿಹಾಸ. ಸೊ ಮೊದಲನೇ ಪ್ರಶ್ನೆ ಏನಾಗಿರುತ್ತೆ ಅಂತ ಹೇಳಿದಾಗ, ಕನ್ನಡ ಮಾಧ್ಯಮದಲ್ಲಿ ನಾಣ್ಯಗಳ ಶಾಸ್ತ್ರ ಅಥವಾ ನಾಣ್ಯಶಾಸ್ತ್ರ ಎಂದರೆ ಯಾವುದರ ಅಧ್ಯಯನ ಅಂತ ಹೇಳಿದಾಗ, ವೆರಿ ಸಿಂಪಲ್ ನೋಡ್ರಿ. ನಾಣ್ಯಶಾಸ್ತ್ರ ಅಂದರೆ ನಾಣ್ಯಗಳ ಅಧ್ಯಯನ. ಸೊ ನಾಣ್ಯಶಾಸ್ತ್ರ ಅಂದರೆ ನಮ್ಗೆ ನಾಣ್ಯಗಳ ಅಧ್ಯಯನ ಅಂತೇಳಿ ನಮಗೆ ತಿಳಿದು ಬರ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳಿದಾಗ, ಸಿಂಧೂ ಜನರ ಪ್ರಧಾನ ದೇವತೆ ಯಾರು ಅಂತ ಹೇಳಿದಾಗ ಮಾತೃದೇವತೆ ನೋಡ್ರಿ. ಯಾರು? ಮಾತೃದೇವತೆ. ಶಿವಾಜಿಯ ಕಿರೀಟ ಧಾರಣೆಯಾದಂತಹ ವರ್ಷ 1674ರಲ್ಲಿ ಆತನ ಕಿರೀಟ ಧಾರಣೆ ಆಗ್ತದೆ. ನೆಕ್ಸ್ಟ್ ಮುಂದೆ ವೇದಗಳಿಗೆ ಹಿಂತಿರುಗಿ ಎಂಬುದು ಯಾರ ಪ್ರಸಿದ್ಧ ಕರೆ ಅಂತ ಹೇಳಿದಾಗ, ವೇದಗಳಿಗೆ ಹಿಂತಿರುಗಿ ಎನ್ನುವುದು ಸ್ವಾಮಿ ದಯಾನಂದ ಸರಸ್ವತಿಯವರ ಏನಾಗಿರ್ತದೆ ಅಂದ್ರೆ ಕರೆಯಾಗಿರ್ತದೆ. ಇದರಲ್ಲಿ ಸರಿಯಾದ ಹೇಳಿಕೆಯನ್ನು ಬರೆಯಿರಿ ಅಂತ ಹೇಳಿದಾಗ, ಸರಿಯಾದ ಹೇಳಿಕೆ ಏನಪ್ಪಾ ಅಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ರು ಅಂತ ಹೇಳಿ ಆಗ್ತದೆ. ಆಲ್ ತ್ರೀ ಇನ್ಫಾರ್ಮೇಶನ್ಸ್ ಆರ್ ಫಾಲ್ಸ್ ಅಂತೇಳಿ ನಾವು ನೋಡ್ತೀವಿ, ಸರಿಯಾದ ಇನ್ಫಾರ್ಮೇಶನ್ ಅಲ್ಲ ಅಂತೇಳಿ ಅಷ್ಟೇ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕ್ಷೇತ್ರ ಎಂದರೆ ಅಂತೇಳಿ ಆರನೇ ಪ್ರಶ್ನೆ. ಕ್ಷೇತ್ರ ಎಂದರೆ ಅಂತೇಳಿ ಪ್ರಶ್ನೆ ಬರ್ತದೆ. ಆರನೇದು ಏನಾಗ್ತದೆ ಅಂದಾಗ, ನಾವು ಮೇಲಿರುವಂತಹ ಆನ್ಸರ್ಗಳನ್ನು ನೋಡಿ ನಾವು ಬರೀಬೇಕಾಗ್ತದೆ. ಕ್ಷೇತ್ರ ಎಂದರೆ ಇಲ್ಲಿ ಏನಾಗ್ತಂದ್ರೆ ಉಳುಮೆ ಭೂಮಿ ಅಂತೇಳಿ ನಾವು ನೋಡ್ತೀವಿ. ಏನು? ಉಳುಮೆ ಭೂಮಿ. 6th one. ನೆಕ್ಸ್ಟ್ 7th one ಡ್ಯಾಶ್ ಕಾನಿಷ್ಕನ ರಾಜಧಾನಿಯಾಗಿತ್ತು ಅಂತೇಳಿ ನೋಡಿದಾಗ, ಕಾನಿಷ್ಕ ಅವರ ರಾಜಧಾನಿ ಯಾವುದು ಅಂದ್ರೆ ಪುರುಷಪುರ ನೋಡಿ, ಪುರುಷಪುರ. ನೆಕ್ಸ್ಟ್ 8ನೇದು ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ಯಾವುದು? ಅಕ್ಬರ್ ಅವರು ಸ್ಥಾಪಿಸಿದಂತ ಹೊಸ ಧರ್ಮ ಯಾವುದು ಅಂತ ಹೇಳಿದಾಗ ದಿನ್-ಇ ಇಲಾಹಿ ಅಂತೇಳಿ ನಾವು ನೋಡ್ತೀವಿ. ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಹೇಳಿದಾಗ ಲಾರ್ಡ್ ವೆಲ್ಲೆಸ್ಲಿ ನೋಡ್ರಿ. ವಿಲಿಯಂ ಬೆಂಟಿಕ್ ಅಲ್ಲ, ಲಾರ್ಡ್ ವೆಲ್ಲೆಸ್ಲಿ. ನೆಕ್ಸ್ಟ್ ಮುಂದೆ 10ನೇ ಪ್ರಶ್ನೆ ಏನಿದೆ ಅಂದ್ರೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಬೇಸಿಲ್ ನಿಮ್ಗೆಲ್ಲರಿಗೂ ಹೋಗ್ತದೆ ಯಾರು ಅಂತ ಹೇಳಿದಾಗ ದಾದಾಬಾಯಿ ನವರೋಜಿ. ಸೊ ನೀವು ಇದನ್ನ ಸ್ಕ್ರೀನ್ ಶಾಟ್ ಆದ್ರೂ ತಗೋಬಹುದು, ಇಲ್ಲ ನೋಟ್ ಆದ್ರೂ ಮಾಡ್ಕೋಬಹುದು. ಮುಂದೆ ನಾವು ಹೊಂದಿಸಿ ಬರೆಯಿರಿಯನ್ನ ನೋಡೋಣ. ಹೊಂದಿಸಿ ಬರೆಯಿರಿ ಬಹಳ ಚೆನ್ನಾಗಿದೆ ನೋಡ್ರಿ. ಹೊಂದಿಸಿ ಬರೆಯಿರಿ ಇಲ್ಲಿ ಮೊದಲನೇದು ಟಾಲಿಮಿ ಯಾರು ಅಂತ ಹೇಳಿದಾಗ, ಟಾಲಿಮಿಯನ್ನ ನಾವು ಜಿಯೋಗ್ರಫಿ ಅಂತೇಳಿ ನಾವು ಹೊಂದಿಸ್ತೀವಿ ಇಲ್ಲಿಗೆ. ನೆಕ್ಸ್ಟ್ ಎರಡನೇದಾಗಿ ಸ್ತ್ರೀ ವಿಜಯದ ಅರ್ಥ ಅಂದ್ರೆ ಕವಿರಾಜ ಮಾರ್ಗ ನೋಡಿ. ಸ್ತ್ರೀ ವಿಜಯ ಕವಿರಾಜ ಮಾರ್ಗ. ರಾಮದಾಸ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ. ಹಂಗಾಗಿ ಇದು ಸಿ ಆಗ್ತದೆ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನಾಗ್ತದೆ ಅಂದ್ರೆ ಒಂದೇ ಆಪ್ಷನ್ ಆಗ್ತದೆ ನೋಡ್ರಿ. ಸೊ ಕೊನೆಯಲ್ಲಿ ಟಿಪ್ಪು ಸುಲ್ತಾನ್ ಯಾರು ಅಂತ ಹೇಳಿದಾಗ ಮೈಸೂರಿನ ಹುಲಿ ಅಂತೇಳಿ ನಾವು ಟಿಪ್ಪು ಸುಲ್ತಾನ್ ಕರೀತೀವಿ. ಇಲ್ಲಿಗೆ ಏನಾಗ್ತಂದ್ರೆ 15 ಪ್ರಶ್ನೆಗಳು ಮುಗಿತಾವ. ನೆಕ್ಸ್ಟ್ ನಾವು 1 ಅಂಕದ ಪ್ರಶ್ನೆಗಳನ್ನ ನೋಡೋಣ. 1 ಅಂಕದ ಪ್ರಶ್ನೆಗಳಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ನಾವು ಬರೀಬೇಕು. ಹಾಗಾಗಿ ಮೌರ್ಯರ ಕಾಲದ ರಾಜ್ಯ ಲಾಂಛನ ಯಾವುದು ಅಂತೇಳಿ ನಾವು ನೋಡ್ತೀವಿ. ಮೌರ್ಯರ ಕಾಲದ ರಾಜ್ಯ ಲಾಂಛನ ಯಾವುದು ಅಂತ ಹೇಳಿದಾಗ ಧರ್ಮಚಕ್ರ. ಏನ್ರಿ? ಧರ್ಮಚಕ್ರ. ಸೊ ಧರ್ಮಚಕ್ರ ನೆನಪಿಟ್ಕೊಳ್ಳಿ, ಧರ್ಮಚಕ್ರ. ನೆಕ್ಸ್ಟ್ ಕುಡುವಲೈ ಎಂದರೆ ಏನಪ್ಪಾ ಅಂದ್ರೆ ಅದೃಷ್ಟದ ಆಯ್ಕೆ. ಏನ್ರಿ? ಅದೃಷ್ಟದ ಆಯ್ಕೆ ಅಂತೇಳಿ ನಾವು ನೋಡ್ತೀವಿ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಅಂತ ಹೇಳಿದಾಗ ಗುರು ಗ್ರಂಥ ಸಾಹೇಬ. ಏನ್ರಿ? ಗುರು ಗ್ರಂಥ ಸಾಹೇಬ. ಬರೆದವ್ರು ಯಾರು ಅಂತ ಹೇಳಿದಾಗ ಗುರು ನಾನಕ್ ಅವರು ಬರೀತಾರೆ. ಗುರು ನಾನಕ್ ಅವ್ರು ಏನ್ ಮಾಡ್ತಾರ ಅಂದ್ರೆ ಗುರು ಗ್ರಂಥ ಸಾಹೇಬವನ್ನು ಬರೀತಾರ. ಅದೇ ಏನಾಗ್ತಂದ್ರ ಶ್ರೀಕರ ಪವಿತ್ರ ಏನಾಗ್ತಂದ್ರ ಗ್ರಂಥ ಆಗ್ತದೆ. ನೆಕ್ಸ್ಟ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಯಾಕೆ ದಂಗೆ ಹೇಳ್ತಾರ ಅಂತ ಹೇಳಿದಾಗ ಅವರೊಂದು ಕಾಯ್ದೆಯನ್ನು ತರ್ತಾರೆ. ಯಾರು ಅಂತ ಹೇಳಿದಾಗ ಲಾರ್ಡ್ ಡಾಲ್ಹೌಸಿ ಅವರು ಒಂದು ಕಾಯ್ದೆಯನ್ನು ತರ್ತಾರ. ಆ ಕಾಯ್ದೆ ಯಾವುದು ಅಂತ ಹೇಳಿದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ತಂದಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರೊಂದಿಗೆ ಯುದ್ಧಕ್ಕೆ ಇಳಿತಾರೆ. ನೆಕ್ಸ್ಟ್ ಕರ್ನಾಟಕದ ಕೇಸರಿ ಎಂದು ಯಾರನ್ನ ಕರೀತಾರ ಅಂದ್ರೆ ಗಂಗಾಧರ್ ರಾವ್ ದೇಶಪಾಂಡೆ ಅವರನ್ನ ಕರ್ನಾಟಕದ ಕೇಸರಿ ಅಂತೇಳಿ ಕರೀತಾರೆ. ಇಲ್ಲಿಗೆ 1 ಅಂಕದ ಪ್ರಶ್ನೆಗಳು ಕಂಪ್ಲೀಟ್ ಆಗ್ತಾವ. ಮುಂದೆ ನಾವು 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. 2 ಅಂಕದ ಪ್ರಶ್ನೆಗಳಲ್ಲಿ ಒಂದೇದು ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರೂ 2 ಐತಿಹಾಸಿಕ ತಾಣಗಳು ಅಂತೇಳಿ ಕೇಳ್ತಾರೆ. ಅದನ್ನ ಹಳೆಬೀಡು ಆಗಿರ್ಬೋದು, ನಮ್ಮ ಹಳೆಬೀಡು. ಸೊ ನೆಕ್ಸ್ಟ್ ಎರಡನೇದು ಹಂಪಿ ಆಗಿರ್ಬೋದು, ಹಂಪಿ. ನೆಕ್ಸ್ಟ್ ಅಜಂತ.
ನೆಕ್ಸ್ಟ್ ಎಲ್ಲೋರ. ಈ ರೀತಿ 4 ಏನಾಗ್ತಾವ ಅಂದ್ರೆ ನಮ್ಗೆ ಕಂಡು ಬರ್ತಾವ. ಇನ್ನೂ ಅದಾವ, ಸೊ ಇಷ್ಟು ಸಾಕು. ಪ್ಯಾಲಿಯೋಲಿಥಿಕ್ ಪದದ ಅರ್ಥ ಏನು ಅಂತೇಳಿ ಅಂದಾಗ ಹಳೆಯ ಶಿಲಾಯುಗ, ಹಳೆಯ ಶಿಲಾಯುಗ, ಹಳೆಯ ಶಿಲಾಯುಗ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಅಂತೇಳಿ ಅಂದಾಗ ಬೌದ್ಧ ಧರ್ಮದ 2 ಪಂಥಗಳು ಅಂತೇಳಿ ಅಂದಾಗ ಹೀನಯಾನ ಮತ್ತು ಮಹಾಯಾನ, ಹೀನಯಾನ ಮತ್ತು ಯಾನ ಮತ್ತು ಮಹಾಯಾನ. ಇಲ್ಲಿ ನಿಮಗೆ ಜೈನದ ಧರ್ಮದು ಕೂಡ ನಾವು ಕೇಳಬಹುದು. ಜೈನ ಧರ್ಮದ 2 ಕೇಳಿದ್ರೆ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ ಯಾವುದು ಅಂತ ಹೇಳಿದಾಗ ದಿಗಂಬರ ಮತ್ತು ಶ್ವೇತಾಂಬರ ಅಂತೇಳಿ 2 ಪಂಗಡಗಳು ನಮ್ಗೆ ಬರ್ತಾವ. ನೆಕ್ಸ್ಟ್ 20ನೇ ಪ್ರಶ್ನೆ, 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು, ಆತನ ಬರೆದಂತ ಕೃತಿ ಯಾವುದು ಅಂತ ಹೇಳಿದಾಗ ಅಲ್ಲಿರುವಂತ ಕವಿ ಯಾರು, ಬಿಲ್ಹಣ. ಅಲ್ಲಿರುವಂತ ಕವಿ ಯಾರು, ಬಿಲ್ಹಣ ನೋಡಿ. ನೆಕ್ಸ್ಟ್ ಆತ ಬರೆದಂತ ಕೃತಿ ಯಾವುದು ಅಂತ ಹೇಳಿದಾಗ ವಿಕ್ರಮಾಂಕ ದೇವಚರಿತ ಎನ್ನುವಂತ ಕೃತಿಯನ್ನ ಬರೆದಾನ. ಮುಂದೆ 21ನೇದು, ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಾಕೆ ಅಂತ ಹೇಳಿದಾಗ ಅಂದ್ರೆ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನ. ಸೊ ಅದನ್ನ ಹುಚ್ಚೋದರನ್ನು ಅಂತ ಹೇಳಿ ಕರೀತಾರೆ. ಓಕೆ, ಅಲ್ಲಿ ಯಾಕೆ ಮಾಡ್ತಾನ ಅಂತ ಹೇಳಿದಾಗ 1ನೇ ಪಾಯಿಂಟ್, ಮಂಗೋಲಿಯನ್ನರ ದಾಳಿಯನ್ನ ತಡೆಗಟ್ಟಲು ಮಾಡ್ತಾನ. ನೆಕ್ಸ್ಟ್ ಏನಪ್ಪಾ ಅಂದ್ರ ಇನ್ನೊಂದು ಸಾಮ್ರಾಜ್ಯ ಮಧ್ಯದಲ್ಲಿರಲಿ, ದೇಶದ ಮಧ್ಯದಲ್ಲಿರುವಂತಹ ಉದ್ದೇಶದಿಂದ ಅದ ಏನ್ ಮಾಡ್ತಾನ ಅಂದ್ರ ಶಿಫ್ಟ್ ಮಾಡ್ತಾನ. ಮುಂದೆ ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂತ ಇಬ್ಬರು ವ್ಯಕ್ತಿಗಳು ಯಾರು ಅಂತ ಹೇಳಿ ಕೇಳ್ತಾರ. ಸೊ ಮೊದಲನೇದು ತಾಯಿ ಆಗಿರ್ಬೋದು, ತಾಯಿ ಜಿಜಾಬಾಯಿ. ನೆಕ್ಸ್ಟ್ ರಾಮದಾಸ್ ಅವರು ಕೂಡ ಆಗಿರ್ಬೋದು, ಜಿಜಾಬಾಯಿ. ನೆಕ್ಸ್ಟ್ ರಾಮದಾಸ್ ಯಾರಾಗಿರ್ತಾರ ಅಂದ್ರೆ ಆಧ್ಯಾತ್ಮಿಕ ಗುರುವಾಗಿರ್ತಾರ. ಮುಂದೆ ದಾದಾಜಿ ಕೊಂಡದೇವ ಅಂತ ಹೇಳಿ ಬರ್ತಾರೆ. ದಾದಾಜಿ ಕೊಂಡದೇವ ಕೂಡ ಏನಾಗಿರ್ತಾರ ಅಂದ್ರ ಅವರ ಶಸ್ತ್ರಾಸ್ತ್ರಗಳನ್ನ ಕಲಿಸುವಂತಹ ಗುರುವಾಗಿರ್ತಾರೆ. ಇವರೆಲ್ಲರೂ ಏನ್ ಮಾಡ್ತಾರ ಅಂದ್ರ ಇವ್ರ ಮೇಲೆ ಪರಿಣಾಮ ಬೀರ್ತಾರೆ. ಇಬ್ಬರು ವ್ಯಕ್ತಿಗಳು ಯಾರಂದ್ರ ನೀವು ಜಿಜಾಬಾಯಿ ಬರೀರಿ, ರಾಮದಾಸ್ ಬರೀರಿ. ನೆಕ್ಸ್ಟ್ ದಾದಾಜಿ ಕೊಂಡದೇವ ಬರೀರಿ ಮತ್ತ ತುಕಾರಾಮ್ ಅಂತ ಕೂಡ ನೀವು ಬರಿಬಹುದು. ನೆಕ್ಸ್ಟ್ ಆತನ ಸ್ನೇಹಿತ ಯಾರು ಅಂತ ಹೇಳಿದಾಗ ನೋಡಿರ್ತೀವಿ, ಶಿವಾಜಿಯ ಸ್ನೇಹಿತ ಯಾರು ಅಂತ ಹೇಳಿದಾಗ ತಾನಾಜಿ. ಯಾರು, ತಾನಾಜಿ. ಇವ್ರು ಏನ್ ಮಾಡ್ತಾರ ಅಂದ್ರ ಸಿಂಹಗಡದ ಕೋಟೆಯನ್ನು ವಶಪಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ, ಸಿಂಹಗಡ ಅಂತ ಹೇಳಿ ಒಂದು ಕೋಟೆ ಅದ, ಅದನ್ನು ವಶಪಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಇವ್ರು ಏನಾಗ್ತಾರ ಅಂದ್ರ ಮರಣ ಹೊಂದ್ತಾರ. ಅವರ ಮರಣ ಹೊಂದಿದ್ದಕ್ಕಾಗಿ ಶಿವಾಜಿ ಏನಂತಂದ್ರ ನಾನು ಸಿಂಹವನ್ನು ಕಳೆದುಕೊಂಡು ಸಿಂಹಗಳ ಕೋಟೆಯನ್ನು ವಶಪಡಿಸಿಕೊಂಡೆ ಅಂತೇಳಿ ಬಹಳ ದುಃಖದಿಂದ ಶಿವಾಜಿ ಅವರು ಹೇಳ್ತಾರೆ. ಇವೆಲ್ಲ ಓದ್ಬೇಕು ನೀವು, ಬಹಳ ಚೆನ್ನಾಗಿರುವಂತಹ ಟಾಪಿಕ್ಗಳದಾವ. ಮುಂದೆ 23ನೇ ಪ್ರಶ್ನೆಯನ್ನ ನಾವು ನೋಡೋಣ. ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತ ಯಾರು ಅಂತ ಹೇಳಿದಾಗ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ ನೋಡಿ. ಮಿತ್ರವಿಂದ ಗೋವಿಂದ ಬರೆದವರು ಯಾರು ಅಂತ ಹೇಳಿದಾಗ ಸಿಂಗರಾಯ ಅವ್ರು ಏನ್ ಮಾಡ್ತಾರ ಅಂದ್ರ ಇದನ್ನ ಬರೀತಾರ. ನೆಕ್ಸ್ಟ್ 24ನೇ ಪ್ರಶ್ನೆ, ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂತ ಹೇಳಿದಾಗ ದಿಯು, ನೆಕ್ಸ್ಟ್ ದಮನ್, ನೆಕ್ಸ್ಟ್ ಬಾಂಬೆ ಮತ್ತು ಗೋವಾ ಅಂತೇಳಿ ನಾವು ನೋಡಬಹುದು. ನೆಕ್ಸ್ಟ್ ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ ಅಂತ ಹೇಳಿದಾಗ ಬ್ರಹ್ಮ ಸಮಾಜ ಎಲ್ಲಿ ಸ್ಥಾಪನೆಗೊಂಡ ಕಲ್ಕತ್ತಾ. ಸೊ ಎಷ್ಟರಲ್ಲಿ ಸ್ಥಾಪನೆಗೊಳ್ತಂದ್ರ 1828ರಲ್ಲಿ ಈ ಬ್ರಹ್ಮ ಸಮಾಜ ಸ್ಥಾಪನೆ ಆಗ್ತದ. ಇದನ್ನ ಸ್ಥಾಪನೆ ಮಾಡಿದವರು ಇದನ್ನು ಇಷ್ಟೇ ಕೇಳದಂತ ಇಷ್ಟೇ ಓದನ್ಬಾರ್ದು ನಾವು. ಇದನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿದಾಗ ರಾಜಾರಾಮ್ ಮೋಹನ್ ರಾಯ್ ಅವರು ಇದನ್ನ ಸ್ಥಾಪನೆ ಮಾಡ್ತಾರ. ಹಾಗಾಗಿ ನಾವು ಇಲ್ಲಿ ಇನ್ನೊಂದು ನಾವು ನೆನಪಿಟ್ಕೋಬೇಕು, ಬ್ರಹ್ಮ ಸಮಾಜ ಕೇಳ್ಯಾರ ಅಂದ್ರೆ ಆರ್ಯ ಸಮಾಜ ಕೇಳ್ತಾರ. ಸೊ ಆರ್ಯ ಸಮಾಜದ ಬಗ್ಗೆ ತಿಳ್ಕೋಬೇಕು. ಆರ್ಯ ಸಮಾಜವನ್ನ ಯಾರು ಸ್ಥಾಪಿಸ್ತಾರ ಅಂದ್ರ ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪನೆ ಮಾಡ್ತಾರ. ನೆಕ್ಸ್ಟ್ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಪ್ರಾರ್ಥನಾ ಸಮಾಜ ಅಂತೇಳಿ ಇನ್ನೊಂದು ಸಮಾಜ ಬರ್ತದ. ಪ್ರಾರ್ಥನಾ ಸಮಾಜವನ್ನ ಕೂಡ ಯಾರು ಸ್ಥಾಪನೆ ಮಾಡ್ತಾರ ಅಂದ್ರ ಆತ್ಮಾರಾಮ್ ಪಾಂಡುರಂಗ್ ಎನ್ನುವ ವ್ಯಕ್ತಿ ಏನಾಗ್ತಾರಂದ್ರ ಇದನ್ನ ಸ್ಥಾಪನೆ ಮಾಡ್ತಾರ. ಸೊ ಇಲ್ಲಿ ನಿಮ್ಗೊಂದು ಅನೌನ್ಸ್ಮೆಂಟ್ ಏನಂತ ಹೇಳಿದಾಗ, ನೀವು ಆರ್ಟ್ಸ್ ಆಗಿರ್ಬೋದು, ಹಿಸ್ಟ್ರಿ ತಗೊಂಡಂತ ನೀವು ಆರ್ಟ್ಸ್ ವಿದ್ಯಾರ್ಥಿಗಳಾಗಿದ್ದೀರಿ ಅಂದ್ರೆ, ಸೊ ನೀವು ಕಾಮರ್ಸ್ ಇದು ಆರ್ಟ್ಸ್ ಆಗಿದ್ರೆ ಅಂದ್ರೆ ನೀವು ಎಕನಾಮಿಕ್ಸ್ ನಿಮಗೆ ಬರ್ತಿತ್ತಪ್ಪ ಅಂದ್ರೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಸಿಲೆಬಸ್ ಅನ್ನ ನಾವೇನ್ ಮಾಡಿದೀವಿ ಅಂದ್ರೆ ನಮ್ಮ ಚಾನಲ್ ಕಂಪ್ಲೀಟ್ ಆಗಿ ಎಲ್ಲ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನ ಮುಗಿಸಿದ್ವಿ. ಅದನ್ನು ನೀವೆಲ್ಲ ವಿದ್ಯಾರ್ಥಿಗಳು ನೋಡ್ಬೇಕಂತ ಹೇಳ್ತಾ ಮುಂದೆ ಹೋಗೋನು. JVP ಸಮಿತಿ ಯಾರಾದರೂ 2 ಸದಸ್ಯರನ್ನ ಹೆಸರಿಸಿ ಅಂತ ಹೇಳಿದಾಗ J ಫಾರ್ ಜವಾಹರ್ಲಾಲ್ ನೆಹರು, ನೆಕ್ಸ್ಟ್ V ಫಾರ್ ವಲ್ಲಭಾಯ್ ಪಟೇಲ್, ನೆಕ್ಸ್ಟ್ P ಫಾರ್ ಪಟ್ಟಾಭಿ ಸೀತಾರಾಮಯ್ಯ ಅಂತೇಳಿ ನಾವು ನೋಡ್ತೀವಿ. ಮುಂದೆ ಇನ್ನೂ ಪ್ರಶ್ನೆಗಳು ಬರ್ತಾವ. ಹೌದಾ, 20 ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವಂತಹ ಪ್ರಶ್ನೆಗಳು ಬರ್ತಾವ. ಇವುಗಳನ್ನು ನೀವು ಪುಸ್ತಕವನ್ನು ಓದ್ರಿ. ಈ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾವ. ಹೊಸ ಧರ್ಮದ ಉದಯಕ್ಕೆವಾಗುವಂತಹ ಕಾರಣಗಳು, ಹೊಯ್ಸಳ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು,
ನೆಕ್ಸ್ಟ್ ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ಈ ರೀತಿ ಪ್ರಶ್ನೆಗಳು ನಿಮಗೆ ಏನಾಗ್ತವೆ ಅಂದ್ರೆ ಬರ್ತಾವ. ಇದನ್ನು ನಾನು ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀನಿ ನೋಡಿ. ಇಲ್ಲಿ ಕೂಡ 10 ಅಂಕದ ಪ್ರಶ್ನೆಗಳು. ಹೌದಾ, ಕೆಳಗಿನಲ್ಲಿ ಯಾವ್ದಾದ್ರು 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಬಂದಾಗ ಸೊ ನಾವು 20 ಅಂಕಗಳಿಗೆ ನಾವು ಬರೀಬೇಕಾಗ್ತದೆ. ಸೊ ಇವೆಲ್ಲ ಪ್ರಶ್ನೆಗಳನ್ನ ನಮಗೆ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನಲ್ಲಿ ಕೇಳ್ತಾರೆ. ಇಲ್ಲಿ ಕಾಲಾನುಕ್ರಮ ಒಂದು ಏನ್ ಮಾಡಿಬಿಡೋಣ ಅಂದ್ರೆ ನಾವು ನೋಡ್ಬಿಡೋಣ. ಕಾಲಾನುಕ್ರಮ ಬಹಳ ಸಿಂಪಲ್ ಇರುತ್ತೆ ನೋಡ್ರಿ. ಕಾಲಾನುಕ್ರಮ ಓದ್ಬೇಕಪ್ಪ ಅಂದ್ರೆ ಸ್ವಲ್ಪ ನಿಮ್ಗೆ ಡಿಟೇಲ್ ನಾಲೆಜ್ ಇರಬೇಕು. ಇಲ್ಲಿ ಮೊದಲು ಏನಾಗ್ತಂದ್ರ ಒಂದನೇದು ಕಳಿಂಗ ಯುದ್ಧ ಆಗ್ತದೆ ನೋಡ್ರಿ. ಎರಡನೇದಾಗಿ ಏನಾಗ್ತಂದ್ರ ಸುಲೈಮಾನ್ನ ಭೇಟಿ ಆಗ್ತದೆ ನೋಡ್ರಿ. ಹೌದಾ, ಎರಡನೇದು. ನೆಕ್ಸ್ಟ್ ಮೂರನೇದು ಏನಾಗ್ತಂದ್ರ ಒಂದನೇ ಪಾಣಿಪತ್ ಕದನ ಆಗ್ತದೆ. ಮೂರನೇದು ಒಂದನೇ ಪಾಣಿಪತ್ ಕದನ ಆಗ್ತದೆ. 4ನೇ ಅಂಶದಲ್ಲಿ ಏನಾಗ್ತಂದ್ರ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಆಗ್ತದೆ. ದಿಸ್ ವಾಸ್ ರೀಸೆಂಟ್. ಹೌದಾ, ಕರ್ನಾಟಕ ಎಂದು ಇವಕ್ಕೆ ಕಂಪೇರ್ ಮಾಡಿದ್ರೆ ಇದು ಕರ್ನಾಟಕಕ್ಕೆ ಮರುನಾಮಕರಣ ಆಗಿದ್ದು ಅದು ರೀಸೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಗೆ ಮ್ಯಾಪ್ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತದೆ. ಮ್ಯಾಪ್ ಅನ್ನು ನೀವು ಗುರುತಿಸ್ತೀರಿ ಅಂತ ಅನ್ಕೊಂಡು ಸೊ ಇಲ್ಲಿವರೆಗೆ ನಾವು ಕಂಪ್ಲೀಟ್ ಇತಿಹಾಸ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಷನ್ ಮಾಡಿದೀವಿ. ನಿಮಗೆ ಇನ್ನೂ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಕನ್ನಡ ಪ್ರಶ್ನೆ ಪತ್ರಿಕೆಗಳ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದದ. ಆ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ರಿ, ಇದರ ಸದುಪಯೋಗವನ್ನು ಪಡಿಸ್ಕೊಳ್ರಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.